ನಮಸ್ತೆ ಫ್ರೆಂಡ್ಸ್. ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ದೇಶಗಳಿವೆ. ನಿಜ ಹೇಳಬೇಕೆಂದರೆ ಧರ್ಮದಿಂದಲೇ ದೇಶವು ರೂಪುಗೊಂಡಿದೆ ಎಂದು ಅನ್ನಬಹುದು. ಆದರೆ ನಮ್ಮ ದೇಶದಲ್ಲಿನ ಧರ್ಮ ಹಿಂದೂ ಧರ್ಮ ಅಲ್ಲದೆ ಇತರ ದೇಶಗಳಲ್ಲಿ ಹಿಂದೂ ಧರ್ಮವಿದೆಯಾ? ಅಲ್ಲಿ ಹಿಂದೂಗಳು ವಾಸಿಸುತ್ತಿದ್ದಾರಾ? ನಿಜವಾಗಿಯೂ ಭಾರತಕ್ಕಿಂತ ಹೆಚ್ಚು ಹಿಂದೂಗಳಿರುವ ದೇಶ ಯಾವುದಾದರೂ ಇದೆಯಾ? ಮುಂದೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅದಕ್ಕೆ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಂಬರ್ 10, ಬಾಂಗ್ಲಾದೇಶ. ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದ ಬಾಂಗ್ಲಾದೇಶ, ಪಾಕಿಸ್ತಾನ, ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಮರು ಜೀವಿಸುವ ಮೂರನೇ ದೇಶ ಇದಾಗಿದೆ. ಈ ದೇಶದ ಒಟ್ಟು ಜನಸಂಖ್ಯೆಯು 16 ಕೋಟಿಗಿಂತ ಹೆಚ್ಚು. ಆದರೆ 1940ರವರೆಗೆ 40% ಹಿಂದೂಗಳು ಈ ದೇಶದಲ್ಲಿದ್ದರು. ಆದರೆ ಈಗ ಅದು 8.5%ಗೆ ಇಳಿದಿದೆ. ಆದರೂ ಇಲ್ಲಿ 1,36,00,000 ಹಿಂದೂಗಳು ಇದ್ದಾರೆ. ಅತಿ ಪುರಾತನವಾದ ಹಿಂದೂ ದೇವಾಲಯಗಳಲ್ಲಿ ಒಂದು ಈಗಲೂ ಕೂಡ ಅಲ್ಲಿ ಇದೆ. ಆಶ್ಚರ್ಯಕರ ವಿಷಯವೇನೆಂದರೆ ಭಾರತಕ್ಕೆ ಬರುವ ಪ್ರತಿ 5 ಮಂದಿ ಪ್ರವಾಸಿಗರಲ್ಲಿ ಒಬ್ಬರು ಖಂಡಿತವಾಗಿಯೂ ಬಾಂಗ್ಲಾದೇಶಿಯರು ಇರುತ್ತಾರೆ. ನಂಬರ್ 9, ಶ್ರೀಲಂಕಾ. ಶ್ರೀಲಂಕಾ ಸಂಪೂರ್ಣ ಬೌದ್ಧ ಧರ್ಮವನ್ನು ಪಾಲಿಸುವ ದೇಶ. ಅದು ಭಾರತಕ್ಕೆ ಕಣ್ಣಿನ ಹನಿಯಂತಿದೆ. ಇದು ಸಮುದ್ರದಲ್ಲಿನ ಮುತ್ತಿನಂತೆ ಎಂದು ಕೆಲವರು ಹೇಳುತ್ತಾರೆ. 2,19,00,000 ಜನರಿರುವ ಈ ದೇಶದಲ್ಲಿ ಈಗಲೂ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಕೆಲವು ಪುರಾತನವಾದ ಕುರುಹುಗಳನ್ನು ಈಗಲೂ ಕಾಣಬಹುದು. ಇಲ್ಲಿ 70% ಜನರು ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ. 12.6% ಅಂದರೆ 27,61,000 ಜನರು ಹಿಂದೂಗಳು ಶ್ರೀಲಂಕಾದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ 1960ರಲ್ಲಿ ಒಬ್ಬ ಮಹಿಳಾ ಪ್ರಧಾನಿಯಾಗಿ ಮಾಡಿದ ದೇಶ ಇದು. ಈ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜ್ ತಮಿಳ್. ನಂಬರ್ 8, ಕತರ್. ಅಧಿಕೃತವಾಗಿ ಇಸ್ಲಾಮಿಕ್ ರಾಷ್ಟ್ರವಾಗಿರುವ ಈ ದೇಶದ ಒಟ್ಟು ಜನಸಂಖ್ಯೆ 27,95,000. ಆಶ್ಚರ್ಯಕರ ವಿಷಯವೇನೆಂದರೆ ಅಲ್ಲಿ ಕೇವಲ 12% ಕತರ್ ಪ್ರಜೆಗಳು ಮಾತ್ರ ಇದ್ದಾರೆ. ಉಳಿದ ಜನಸಂಖ್ಯೆಯು ಹೊರಗಿನ ದೇಶಗಳಿಂದ ಬಂದವರು. ಆದರೆ ಅವರಿಗಿಂತ ಹೆಚ್ಚು ಅಂದರೆ 18% ಭಾರತೀಯರೇ ಈಗ ಅಲ್ಲಿದ್ದಾರೆ. ಈಗ ಒಟ್ಟು ಜನಸಂಖ್ಯೆಯು 15.1 ಜನರಲ್ಲಿ 4,22,000 ಜನರು ಭಾರತೀಯರೇ ಇದ್ದಾರೆ. ಇಸ್ಲಾಮಿಕ್ ದೇಶವಾಗಿರುವ ಈ ದೇಶದ ರಾಜಧಾನಿಯಾದ ದೋಹಾದಲ್ಲಿ ಅನೇಕ ಹಿಂದೂ ದೇವಾಲಯಗಳು ಹೀಗೂ ಇವೆ. ನಂಬರ್ 7, TR and ಟೊಬ್ಯಾಗೊ. ವೆನೆಜುವೆಲಾ ಮತ್ತು ಗ್ರೀನ್ ನಾಯ್ಡು ಈ ನಡುವೆ ಇರುವ ಈ ಐಲ್ಯಾಂಡ್ ಕಂಟ್ರಿ ಬಗ್ಗೆ ಬಹಳ ಜನರಿಗೆ ತಿಳಿದಿಲ್ಲ. ಪ್ರಸ್ತುತ ಈಗ ಭಾರತೀಯರೇ ಹೆಚ್ಚಾಗಿ ಇದ್ದಾರೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತೀಯರು 37.6% ರಷ್ಟಿದ್ದಾರೆ. ಅಲ್ಲದೆ 36.3% ಆಫ್ರಿಕನ್ಸ್, 55.3% ಕ್ರಿಶ್ಚಿಯನ್ಸ್ ಇದ್ದಾರೆ. 18.2% ಹಿಂದೂಗಳು ಇದ್ದಾರೆ. ಅಂದರೆ ಹಿಂದೂಗಳು 2ನೇ ಸ್ಥಾನದಲ್ಲಿದ್ದಾರೆ ಎಂದು ಹೇಳಬಹುದು. ಒಟ್ಟಾರೆಯಾಗಿ 13,66,000 ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶದಲ್ಲಿ 2,48,000ಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ. ಈ ದೇಶದಲ್ಲಿ ಮುಖ್ಯವಾಗಿ ದೀಪಾವಳಿ, ಕಾರ್ನಿವಲ್ ಎಂಬ ಹಬ್ಬಗಳು ಜಾಸ್ತಿ ಆಚರಿಸಲಾಗುತ್ತೆ. ನಂಬರ್ 6, ಭೂತಾನ್. ಭಾರತದ ಪಕ್ಕದಲ್ಲಿರುವ ಈ ದೇಶವು ಪೂರ್ತಿಯಾಗಿ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನು ಅನುಸರಿಸಿ ಹಿಂದೂ ದೇಶವಾಗಿ ಕಾಣುತ್ತದೆ. ಏಕೆಂದರೆ ಈ ದೇಶದ ಸಂಪೂರ್ಣ ರಕ್ಷಣೆಯನ್ನು ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಪಡೆಯಿಂದ ಮಾಡಲಾಗಿದೆ. ಈ ದೇಶದ ಜನಸಂಖ್ಯೆ 7,54,000. ಇದರಲ್ಲಿ 70% ಬೌದ್ಧ ಧರ್ಮವನ್ನು, 22.6% ಹಿಂದೂ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. ಅಂದರೆ ಸರಿಸುಮಾರು 1,70,500 ಜನರು ಹಿಂದೂಗಳು ಅಲ್ಲಿ ವಾಸಿಸುತ್ತಿದ್ದಾರೆ. ನಂಬರ್ 5, ಗುಯಾನಾ. ಗುಯಾನಾ ಅಟ್ಲಾಂಟಿಕ್ ಓಷಿಯನ್ ಮತ್ತು ಬ್ರೆಜಿಲ್ ಮಧ್ಯೆ ಇರುವ ಈ ಗುಯಾನಾ ಒಂದು ಸೌತ್ ಅಮೇರಿಕನ್ ಕಂಟ್ರಿ. 60.43 ಲಕ್ಷದ ಸಂಪೂರ್ಣ ಜನಸಂಖ್ಯೆಯಲ್ಲಿ 39.18% ಭಾರತೀಯರು, 29.3% ಆಫ್ರಿಕನ್ಸ್ ಇದ್ದಾರೆ. ಅದರಲ್ಲಿ 24.8% ಜನರು ಅಂದರೆ ಸುಮಾರಿಗೆ 12,84,437 ಹಿಂದೂಗಳಿದ್ದಾರೆ. ಈ ದೇಶದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದ್ದರೂ ಹೆಚ್ಚು ಮಾತನಾಡುವ 2ನೇ ಭಾಷೆ ಹಿಂದಿ. ನಂಬರ್ 4, ಫಿಜಿ. ನ್ಯೂಜಿಲೆಂಡ್ನಿಂದ ಸರಿಸುಮಾರು 2,000 ಕಿಲೋಮೀಟರ್ ದೂರದಲ್ಲಿರುವ ಸೌತ್ ಪೆಸಿಫಿಕ್ ಓಷಿಯನ್ ಬಾರ್ಡ್ನಲ್ಲಿರುವ ಐಲ್ಯಾಂಡ್ ಕಂಟ್ರಿ ಫಿಜಿ. ಇಲ್ಲಿ 9,26,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಇದರಲ್ಲಿ 64% ಕ್ರಿಶ್ಚಿಯನ್ನರು ಮತ್ತು 27.9% ಹಿಂದೂಗಳು ಇದ್ದಾರೆ. ಅಂದರೆ 2,58,400ಕ್ಕೂ ಹೆಚ್ಚು ಜನರು ಹಿಂದೂಗಳಿದ್ದಾರೆ. ಅಲ್ಲಿ ಸರ್ಕಾರವೂ ಕೂಡ ಹಿಂದೂ ಧರ್ಮಕ್ಕೆ ದೊಡ್ಡ ಪೀಠ ನೀಡಿದೆ. ಇದಕ್ಕೆ ಉದಾಹರಣೆಗೆ
ಈ ದೇಶವು 1976ರಲ್ಲಿ ಸ್ವರ್ಣ ಜಯಂತಿಯನ್ನು ಆಚರಿಸುತ್ತಿದ್ದಾಗ ಒಂದು ಶ್ರೇಷ್ಠ ಹಿಂದೂ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಿ 1986ರಲ್ಲಿ ಪೂರ್ಣಗೊಳಿಸಲಾಯಿತು. ಇದು ಈಗ ಆ ದೇಶದಲ್ಲಿ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ನಂಬರ್ 3, ಮಡ್ಗಾಸ್ಕರ್. ಅನೇಕ ವಿಶಿಷ್ಟ ಬೀಚ್ಗಳು, ನೈಸರ್ಗಿಕ ಸೌಂದರ್ಯ, 7 ಕಲರ್ ಕೆಮಿಕಲ್ ಅರ್ತ್ ಕಾರಣದಿಂದ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧಿ ಹೊಂದಿದ ದೇಶ. 48.54% ಹಿಂದೂಗಳು, 2ನೇ ಸ್ಥಾನದಲ್ಲಿ 32.1% ಕ್ರಿಶ್ಚಿಯನ್ನರನ್ನು, 12,65,000 ಜನಸಂಖ್ಯೆಯನ್ನು ಹೊಂದಿರುವ ಒಂದು ಐಲ್ಯಾಂಡ್ ಇದು. ಬ್ರಿಟಿಷ್ ಇಂಡಿಯಾದ ಆಳ್ವಿಕೆಯಲ್ಲಿ 1834ರಿಂದ 1921 ವರ್ಷದವರೆಗೆ ತಮ್ಮ ವೈಯಕ್ತಿಕ ಅಥವಾ ವಿಶ್ವದ ಯುದ್ಧಗಳಲ್ಲಿ ಹೋರಾಡಲು ಭಾರತದಿಂದ ಮಡ್ಗಾಸ್ಕರಕ್ಕೆ ಜನರನ್ನು ಸ್ಥಳಾಂತರಿಸಲಾಯಿತು. ಆ ಸಮಯದಲ್ಲಿ ಇಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭಿಸಿತು. 6,14,000 ಜನರು ಜೀವಿಸುವ ಮಡ್ಗಾಸ್ಕರ್ ದೇಶಕ್ಕೆ ಭಾರತೀಯನಾದ ಪ್ರವೀಣ್ ಕುಮಾರ್ ಜೋಗ್ನಾಥ್ ಪ್ರಧಾನಮಂತ್ರಿ ಆಗಿದ್ದಾರೆ. ಅಚ್ಚರಿಯ ಸಂಗತಿ ಏನೆಂದರೆ ಇಲ್ಲಿ ಹೆಚ್ಚು ಮಾತನಾಡುವ ಸೆಕೆಂಡ್ ಲ್ಯಾಂಗ್ವೇಜ್ ಭೋಜ್ಪುರಿ. ನಂಬರ್ 2, ಭಾರತ. ಸನಾತನ ಧರ್ಮವನ್ನು ಪಾಲಿಸುತ್ತಿರುವ ಏಕೈಕ ದೇಶ ಭಾರತ ದೇಶ. ಜನಸಂಖ್ಯೆಯ ದೃಷ್ಟಿಯಿಂದ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದೆ ನಮ್ಮ ದೇಶದಲ್ಲಿರುವ ಹಿಂದೂಗಳೆಲ್ಲರೂ ನಮ್ಮ ಧರ್ಮವನ್ನೇ ಅನುಸರಿಸಿದ್ದಾರೆ. ಸುಮಾರು 135 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದ್ದಾರೆ. ಅದರಲ್ಲಿ 79% ಅಂದರೆ ಸುಮಾರು 107 ಕೋಟಿ 95 ಲಕ್ಷ ಹಿಂದೂಗಳಿದ್ದಾರೆ. ಅಲ್ಲದೆ 19 ಕೋಟಿ 20 ಲಕ್ಷ ಮುಸ್ಲಿಮರು ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದಾರೆ. ಪ್ರಪಂಚದಲ್ಲಿ ಅಧಿಕ ಶೇಕಡ ಮುಸ್ಲಿಮರನ್ನು ಹೊಂದಿರುವ ಅಮೆರಿಕ, ಇಂಡೋನೇಷ್ಯಾ, ಬ್ರೆಜಿಲ್, ಮೆಕ್ಸಿಕೋ ಮತ್ತು ರಷ್ಯಾ ಇರುವ ಒಟ್ಟು ಮುಸಲ್ಮಾನರಿಗಿಂತ ಭಾರತ ದೇಶದಲ್ಲಿ ಇದ್ದಾರೆ. ಆದ್ದರಿಂದಲೇ ಏಕ ಸಂಪ್ರದಾಯಸ್ಥ ರಾಷ್ಟ್ರವಾದ ಹಿಂದೂಸ್ತಾನವು ಜಗತ್ತಿಗೆ ಹೊರೆಯಾಗಿದೆ. ನಂಬರ್ 1, ನೇಪಾಳ್. ಭಾರತದ ಜನಸಂಖ್ಯೆಗೆ ಹೋಲಿಸಿದರೆ ಕಾಲು ಭಾಗವೂ ಇಲ್ಲದ ದೇಶ ನೇಪಾಳ. ಈ ದೇಶದಲ್ಲಿ ಹೆಚ್ಚಿನ ಜನರು ಹಿಂದೂ ಧರ್ಮವನ್ನು ಅನುಸರಿಸಿದ್ದಾರೆ. ಪರ್ಸೆಂಟೇಜ್ ಪ್ರಕಾರದಲ್ಲಿ ಬಂದರೆ ಇಲ್ಲಿ 81.3% ಹಿಂದೂಗಳು ಇದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಹಿಂದೂಗಳು ಭಗವಾನ್ ಪಶುಪತಿನಾಥ್ ದೇವಾಲಯವನ್ನು ಮತ್ತು ಪುರಾತನ ದೇವಾಲಯವನ್ನು ಭೇಟಿ ಮಾಡಲು ಈ ದೇಶಕ್ಕೆ ಹೋಗುತ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರ ಪ್ರಪಂಚದ ಸುತ್ತ ಹಿಂದೂಗಳು ಎಲ್ಲಿ ಎಷ್ಟು ಪರ್ಸೆಂಟೇಜ್ನಲ್ಲಿ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.